ಗೆಳೆಯರೇ ಎಲ್ಲರಿಗೂ ನಮಸ್ಕಾರ. ಈ ದಿನ 2025ರಲ್ಲಿ ಕೇಳಿರುವಂತಹ UPSC ಪರೀಕ್ಷೆಯಲ್ಲಿ ಕೇಳಿರುವಂತಹ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ಹಿಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಏನದು ಪ್ರಶ್ನೆ? ನೋಡಿ, ನಮಗೆ ಮೊಹೆಂಜೋದಾರದಲ್ಲಿ ಒಂದು ಪ್ರಮುಖವಾಗಿರುವಂತಹ ನೃತ್ಯ ಮಾಡುತ್ತಿರುವಂತಹ ಒಂದು ಮಹಿಳೆ ಕಂಡು ಬಂದಿದೆ. ಸೊ ಅದನ್ನ ನಾವು ಏನಂತ ಕರಿತೀವಿ? ಡ್ಯಾನ್ಸಿಂಗ್ ಗರ್ಲ್ ಅಂತ ಕರಿತೀವಿ. ಓಕೆನಾ? ಸೊ ಈ ಡ್ಯಾನ್ಸಿಂಗ್ ಗರ್ಲ್ ಎನ್ನುವಂಥದ್ದು ನಮಗೆ ಸಿಕ್ಕಿರುವಂತಹ ಮೆಟಲ್ನಲ್ಲಿ ಯಾವ ಪ್ರಕಾರದ ಮೆಟಲ್ ಅಂತೇಳಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಇದು ಆ ಸಂದರ್ಭದಲ್ಲಿದ್ದಂತಹ ಬ್ರಾನ್ಸ್ ಅಂದರೆ ಕಂಚಿನ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗರ್ಲ್ ಇದು. ಇದನ್ನ ನೃತ್ಯ ಮಾಡುವಂತಹ ಮಹಿಳೆ ಅಂತಲೂ ಕೂಡ ನಾವು ಕನ್ವರ್ಟ್ ಮಾಡ್ಕೊಳ್ಬಹುದು, ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂತಹ ಪ್ರಮುಖವಾಗಿರುವಂತಹ ಅಂಶ ಏನು ಅಂತ ನೋಡ್ಕೊಂಡಾಗ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಕಂಡು ಬರುವಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಸ್ಥಳ ಮೊಹೆಂಜೋದಾರೋ. ಇದನ್ನ ಮಡಿದವರ ದಿಬ್ಬ ಅಂತಲೂ ಕೂಡ ಕರಿತೀವಿ. ಈ ಒಂದು ಪ್ಲೇಸ್ ಅಲ್ಲಿ ಡ್ಯಾನ್ಸಿಂಗ್ ಗರ್ಲ್ ಎನ್ನುವಂತ ಒಂದು ಪ್ರತಿಮೆ ಕಂಡು ಬಂದಿದೆ. ಅದನ್ನ ನಾವು ಫಿಗರಿನ್ ಅಂತಲೂ ಕೂಡ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಇದು ಯಾವ ಲೋಹದಲ್ಲಿತ್ತು ಅಂತ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಬ್ರಾನ್ಸ್ ಅಥವಾ ಕಂಚಿನ ಲೋಹದಲ್ಲಿತ್ತು ಎನ್ನುವಂಥದ್ದನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಸಿಂಧು ನಾಗರಿಕತೆ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಶಿಲಾಯುಗದಿಂದ ಕಂಚಿನ ಯುಗಕ್ಕೆ ಪರಿವರ್ತನೆ ಆಗ್ತಾ ಇರತಕ್ಕಂತಹ ಕಾಲ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಇಷ್ಟು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.